ಹಲ್ಲೆಲೂಯ. ದೇವರ ಪರಿಶುದ್ಧ ನಮಗೆ ಸ್ತೋತ್ರವಾಗಲಿ. ಈ ವಿಡಿಯೋವನ್ನು ವೀಕ್ಷಣೆ ಮಾಡುವಂಥ ಎಲ್ಲ ದೈವ ಸೇವಕರಿಗೂ ಎಲ್ಲ ವಿಶ್ವಾಸಿಗಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ನಾವು ಈ ವಿಡಿಯೋದಲ್ಲಿ ಯೇಸು ಕ್ರಿಸ್ತನ 7 ಮಾತುಗಳನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಈಗ ನಾವು ಈ ಸಮಯದಲ್ಲಿ ನಾವು 3ನೇ ಮಾತನ್ನು ನಾವು ಧ್ಯಾನಿಸೋಣ. ಆ ಮೂರನೇ ಮಾತನ್ನು ನಾವು ಧ್ಯಾನಿಸೋಣ. ವಾಕ್ಯವನ್ನು ತೆಗೆದುಕೊಂಡು ವಾಕ್ಯವನ್ನು ಓದೋಣ. ಈ ಸಮಯದಲ್ಲಿ ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 26-27 ವಚನದಲ್ಲಿ ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ದೇವರ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಹೇಳಿದ ಮಾತು ಇದು 3ನೇ ಮಾತು. 1ನೇ ಮಾತು, ತಂದೆಯೇ ಅವರನ್ನು ಕ್ಷಮಿಸು. 2ನೇ ಮಾತು, ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವೆ ಎಂಬುದಾಗಿ. 3ನೇ ಮಾತು ನೋಡ್ತೀವಿ, ಇಗೋ ನಿನ್ನ ಮಗನು, ಇಗೋ ನಿನ್ನ ತಾಯಿ ಎಂಬುದಾಗಿ. ಹೌದು, ಯೇಸು ಕ್ರಿಸ್ತನು ಆತನು ಬೆಳಿಗ್ಗೆ ಆತನನ್ನು ಶಿಲುಬೆಗೆ ಏರಿಸಿದ್ದಾರೆ. ಶಿಲುಬೆಗೆ ಏರಿಸಿದಂಥ ಆ ನೋವಲ್ಲಿ, ಆ ಬಾಧೆಯಲ್ಲಿ, ಆ ಕಣ್ಣೀರು, ಆ ದುಃಖ, ವೇದನೆ ಎಲ್ಲವನ್ನು ಆತನು ಅನುಭವಿಸ್ತದನ. ಶಿಲುಬೆ ಮೇಲೆ ಆತನು ಅನುಭವಿಸೋ ಪ್ರತಿಯೊಂದು ನೋವು, ಪ್ರತಿಯೊಂದು ದುಃಖವು ಅದು ನಿನಗಾಗಿ ಮತ್ತು ನನಗಾಗಿ. ಆತನ ಹೊತ್ತಿರುವ ಆ ಘೋರವಾದ ಭಾರ ಅದು ನಿನಗಾಗಿ ಮತ್ತು ನಮಗಾಗಿ. ಆ ನೋವನ್ನೆಲ್ಲ ಆತನು ಅನುಭವಿಸುವಾಗ ಆತ ಹೃದಯದಲ್ಲಿ ಆದಂಥ ಒಂದು ದೊಡ್ಡ ನೋವು ಯಾವುದಂತನವಾಗ ಆತನ ಕಣ್ಣೆದುರಿಗಿರುವಂಥ ತಾಯಿ. ಹೌದು, ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಅನುಭವಿಸಿದ ಮತ್ತೊಂದು ನೋವು ಏನಂತನವಾಗ ಆತನ ಎದುರುಗಡೆ ನಿಂತಿರುವಂಥ ತಾಯಿಯನ್ನು ಆತ ನೋಡ್ತಾ ಇದ್ದಾನಂತೆ. ಆ ತಾಯಿ ನೋಡುವಾಗ ಆತನಿಗೆ ಒಂದು ಬಾಧ್ಯತೆ ಉಂಟಾಗಿದೆ. ಏನಂತನವಾಗ ತಾಯಿಯನ್ನು ಇನ್ನು ಮುಂದೆ ಯಾರು ನೋಡಿಕೊಳ್ಬೇಕು ಎಂಬುದಾಗಿ. ಸತ್ಯವೇದ ಬಗ್ಗೆ ತುಂಬ ಜನ, ಅನೇಕ ಸತ್ಯವೇದಕ್ಕೆ ವಿರೋಧಿಗಳು ತುಂಬ ಜನ ಇದ್ದಾರೆ ಈ ಲೋಕದಲ್ಲಿ. ಸತ್ಯವೇದ ಹೇಳುತ್ತಾ ತನ್ನ ತಾಯಿಯನ್ನು ಸನ್ಮಾನಿಸಬಾರದು ಎಂಬುದಾಗಿ ಸುಳ್ಳು ಬೋಧಿಸುವಂಥವ್ರು ಇದ್ದಾರೆ. ಆದರೆ ದೇವ್ರ ವಾಕ್ಯ ಹೇಳುತ್ತಾ ನಮಗೆ ತಂದೆ ತಾಯಿಯನ್ನು ಸನ್ಮಾನಿಸಬೇಕು, ತಂದೆ ತಾಯಿನ ಗೌರವಿಸಬೇಕು, ತಂದೆ ತಾಯಿನ ಸಾಕಿ ಸಲಹೆ ಬೇಕು ಎಂಬುದಾಗಿ ದೇವ್ರ ವಾಕ್ಯ ನಮ್ಗೆ ಹೇಳಿಕೊಡುತ್ತಾ. ಅಷ್ಟೇ ಅಲ್ಲ, ನಮ್ಮ ಕರ್ತನ ಯೇಸು ಕ್ರಿಸ್ತನು ತನ್ನ ಶಿಲುಬೆಯಲ್ಲಿ ಪ್ರಾಣ ಹೋಗುವಂಥ ಸಮಯ ಬಂದಾಗ ನೋವಿನಲ್ಲಿ ವೇದನೆಯಲ್ಲಿ ಆತನ ತಾಯಿಯನ್ನು ಮತ್ತೊಬ್ಬ ವ್ಯಕ್ತಿಗೆ ಸಾಕುವಂತೆ ಒಪ್ಪಿಸಿಕೊಟ್ಟಂಥ ಘಟನೆ ನಾವು ಶಿಲುಬೆಯ ಮೇಲೆ ಯೇಸು ತೋರಿಸಿದ ಆ ತಾಯಿಯ ಮೇಲಿರುವಂಥ ಪ್ರೀತಿಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಹೌದು, ದೇವ್ರ ವಾಕ್ಯದ ಹೇಳುತ್ತಾ ನಮಗೆ ವಿಮೋಚನಾ ಕಾಂಡ 22ರಲ್ಲಿ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು ಎಂಬುದಾಗಿ ದೇವರು ಆಜ್ಞೆ. ಅದು ತಂದೆ ತಾಯಿಯನ್ನು ಸನ್ಮಾನಿಸಬಹುದಾಗಿ ದೇವರ ಆಜ್ಞೆ. ಅದನ್ನು ಆತನ ಕೈಗೊಂಡು ನಮ್ಮೆಲ್ಲರಿಗೂ ಸಹ ನೀವು ಸಹ ತಂದೆಯನ್ನು ತಾಯಿಯನ್ನು ಸನ್ಮಾನಿಸಬೇಕು ಅನ್ನೋದನ್ನು ಆತನು ಆ ಶಿಲುಬೆಯ ನೋವಲ್ಲಿ ನಮಗೆ ಆತನು ಹೇಳಿಕೊಟ್ಟ 3ನೇ ಮಾತು ಏನಂತನವಾಗ, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು, ನಿನ್ನ ತಂದೆ ತಾಯಿಯನ್ನು ಪ್ರೀತಿಸಬೇಕು, ನಿನ್ನ ತಂದೆ ತಾಯಿ ನೀನು ಬಿಟ್ಟು ಕೊಡಕೂಡದು, ಅವ್ರನ್ನ ಸಾಕಿ ಸಲಹಬೇಕು ಅನ್ನೋದನ್ನು ನಾವು ಈ 3ನೇ ಮಾತಿನ ನಾವು ಕಲಿತಾ ಇದ್ವಿ. ಹೌದು, ಇವತ್ತು ನಾನು ನೀನು ಈ ಶಿಲುಬೆಯ ಈ ಘೋರವಾದಂಥ ವೇದನೆಯಲ್ಲಿ, ಈ ಘೋರವಾದ ಬಾಧೆಯಲ್ಲಿ ಯೇಸು ಕ್ರಿಸ್ತನ 3ನೇ ಮಾತು ಏನಂತನವಾಗ ತಂದೆ, 3ನೇ ಮಾತು ಏನಂತನವಾಗ ತಾಯಿಯ ಮೇಲಿರುವಂಥ ಒಂದು ಬಾಧ್ಯತೆಯನ್ನು ನಾವು ನೋಡ್ತಾ ಇದ್ವಿ. ಇವತ್ತು ನಾವು ಸಹ ಅದೇ ರೀತಿಯಲ್ಲಿ ನಮ್ಮ ತಂದೆ ತಾಯಿಯನ್ನು ಸಹ ನಾವು ಸನ್ಮಾನಿಸಬೇಕೆಂಬುದಾಗಿ ಆತನ 3ನೇ ಮಾತನ್ನು ನಾವು ಕಲಿತಾ ಇದ್ದೀವಿ. ಹೌದು, ನಾನು ನೀನಿವತ್ತು ನೋಡುವಾಗ ತಂದೆ ತಾಯಿಯನ್ನು ಏನು ಮಾಡ್ಬೇಕಂತ ನಾವು ಅವರಿಗೆ ನಾವು ವಿಧೇಯರಾಗಬೇಕಂತೆ. ತಂದೆ ತಾಯಿಗೆ ನಾವು ಏನು ಮಾಡ್ಬೇಕಂತ ನಾವು ವಿಧೇಯರಾಗಬೇಕಂತೆ. ನಾವು ವಾಕ್ಯದಲ್ಲಿ ನೋಡ್ತೀವಿ, ನಾವು ವಾಕ್ಯದಲ್ಲಿ ನೋಡ್ತೀವಿ, ನಾವು ತಂದೆ ತಾಯಿಯನ್ನು ಏನು ಮಾಡ್ಬೇಕಂತ ನಾವು ವಿಧೇಯರಾಗಿ ಅವರನ್ನು ಸಾಕಿ ಸಲಹೆ ಬೇಕೆಂಬುದು ವಾಕ್ಯ ಹೇಳುತ್ತೆ ನಮಗೆ.
ನೋಡ್ರಿ, ನಾವು ತಂದೆ ತಾಯಿಗೆ ನಾವು ವಿಧೇಯರಾಗಿ ನಾವು ಜೀವನ ಮಾಡ್ಬೇಕಂತೆ. ಎಫೆಸ ಬರೆದ ಪುಸ್ತಕ 6ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೀವಿ, ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಯ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆ ಕೇಳಿರಿ. ನಿಮ್ಮ ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ಸನ್ಮಾನಿಸರಿ ನೀವು ನಿಮಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವೆ. ಅಲ್ಲೆಲಿಯಾ, ದೇವರಿಗೆ ಸ್ತೋತ್ರವಾಗಲಿ. ನಾವು ಎರಡನೇ ನೋಡ್ತೀವಿ, ನಾವು ತಂದೆ ತಾಯಿಯನ್ನು ಪೋಷಿಸಬೇಕಂತ ನಾವು ಜ್ಞಾನೋಕ್ತಿ ಬರೋ ಪುಸ್ತಕ 23ನೇ ಅಧ್ಯಾಯ 22 ವಚನ ನೋಡ್ತೀವಿ, ತಂದೆ ತಾಯಿ ಮಾತಿಗೆ ಕಿವಿಗೊಡು, ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ. ನಾವು ಏನು ಮಾಡಬಾರ್ದಂತೆ? ತಂದೆ ತಾಯಿಯನ್ನು ಮುಪ್ಪಿನ ಕಾಲದಲ್ಲಿ ಅವರನ್ನು ಪೋಷಿಸುವಂಥ ಬಾಧ್ಯತೆ ನಮಗಿದೆ ಅಂತೇಳಿ ದೇವರ ವಾಕ್ಯ ನಮಗೆ ಕಲಿಸಿಕೊಡ್ತಾ ಇದೆ. ತಂದೆ ತಾಯಿಯನ್ನು ಸನ್ಮಾನಿಸಬೇಕಂತೆ. ತಂದೆ ತಾಯಿನ ನಾವು ದ್ವೇಷ ಮಾಡಬಾರ್ದಂತೆ. ನಾವು ತಂದೆ ತಾಯಿನ ದ್ವೇಷ ಮಾಡುವವನಿಗೆ ಏನು ಶಿಕ್ಷೆ ಆಗುತ್ತೆ ಗೊತ್ತಾ? ಯಾಜಕಕಾಂಡ 20ನೇ ಅಧ್ಯಾಯ 9 ವಚನ ನೋಡ್ತೀವಿ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದ್ವೇಷಿಸುವವನಿಗೆ ಮರಣ ಶಿಕ್ಷೆ ಆಗಬೇಕು. ದೇವ್ರ ವಾಕ್ಯ ನೋಡ್ರಿ, ತಂದೆ ತಾಯಿಯನ್ನು ಯಾರು ದ್ವೇಷ ಮಾಡ್ತಾವ್ರಿಗೆ ಮರಣ ಶಿಕ್ಷೆ ಆಗ್ಬೇಕಂತ. ಅವ್ರಿಗೆ ನಾವು ತಂದೆ ತಾಯಿನ ಸನ್ಮಾನಿಸೋಣ. ಯಾರು ತಂದೆ ತಾಯಿನ ಸನ್ಮಾನಿಸ್ತಾರೋ ಅವ್ರಿಗೆ ಅನೇಕ ಆಶೀರ್ವಾದಗಳು ಕೂಡ ಇದ್ದಾವಂತೆ. ಏನು ಆಶೀರ್ವಾದ ಅಂತನ್ನುವಾಗ, ಅವರು ಭೂಮಿಯ ಮೇಲೆ ಬಹುಕಾಲ ಬದುಕ್ತಾರೆ ಅಂತೆ. ಅವರು ಭೂಮಿ ಮೇಲೆ ದೇಶದಲ್ಲಿ, ಅವರಿರುವಂಥ ದೇಶದಲ್ಲಿ ಏನವರು ಆರೋಗ್ಯವಂತರಾಗಿ ಬದುಕಲು ಸಾಧ್ಯ. ಅವರು ಅಲ್ಲೆಲಿಯ ಧರ್ಮೋಪದೇಶಕಾಂಡ 5:16 ನೋಡ್ತೀವಿ ನಾವು, ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನೀನು ನಿನ್ನ ದೇವರಾದ ಯೆಹೋವ ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಬದುಕುವೆ, ಮತ್ತು ನಿನಗೆ ಮೇಲಾಗುವುದು. ಅಂದರೆ ಏನು ಗೊತ್ತಾ? ಆರೋಗ್ಯ ಸಿಗುತ್ತಾ, ಆಯುಷ್ಕಾಲ ಸಿಗುತ್ತಾ, ಸಂತೋಷ, ಸಮಾಧಾನ, ನೆಮ್ಮದಿಯನ್ನು ದೇವರಿನ ಅನುಗ್ರಹಿಸ್ತಾನ. ಅದರಿಂದ ನಾವು ನಮ್ಮ ತಂದೆ ತಾಯಿಯನ್ನು ಸನ್ಮಾನಿಸೋಣ. ಯೇಸು ಕ್ರಿಸ್ತನು ಆ ಶಿಲುಬೆಯ ವೇದನೆ, ಶಿಲುಬೆಯ ಭಾರ, ಶಿಲುಬೆಯ ದುಃಖ, ಶಿಲುಬೆಯ ನೋವನ್ನು ಅನುಭವಿಸುತ್ತಲೇ ತಾಯಿಯ ಬಾಧ್ಯತೆಯನ್ನು ಆತನು ಮರೆಯಲಿಲ್ಲ ಅಂತೆ. ಆ ನೋವಲ್ಲಿ ಸಹ ತಾಯಿಯನ್ನು ನೆನೆಸಿಕೊಂಡು ತನ್ನ ಬಾಧ್ಯತೆಯನ್ನು ಮತ್ತೊಬ್ಬರಿಗೆ ಆತನು ಒಪ್ಪಿಸಿಕೊಟ್ಟಿದ್ದಾನೆ. ನಾವು ಸಹ ನಮ್ಮ ತಂದೆ ತಾಯಿಯನ್ನು ಸನ್ಮಾನಿಸಿ ದೇವರ ಆಶೀರ್ವಾದವನ್ನು ಪಡೆಯೋಣ. ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್.